ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶ್ರೀನಾಥ್, ಕರ್ನಾಟಕ ಚಾಲಕರಿಂದ. ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳೇ, ನೋಡಿ, ರಾಜ್ಯದಲ್ಲಿ ಏನು ಗ್ಯಾರಂಟಿ ಸರ್ಕಾರ ಬಂದು ಈಗ 2 ವರ್ಷ ತುಂಬುತ್ತಾ ಬಂದಿದೆ. ಈ ರಸ್ತೆಯ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ತಮಗೆಲ್ಲ ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ. ಮುಂದೆ ತದನಂತರ ನಾನು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತೀನಿ. ತೋರಿಸಿ, ರೋಡ್ ತೋರಿಸಿ, ಆ ಗಾಡಿಗೆ ಬರ್ತಾರೆ ತೋರಿಸಿ. ನೋಡ್ತಿದ್ರೆ ಈ ರಸ್ತೆ ಅವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಯಾವುದನ್ನ ಒಂದು ದೊಡ್ಡ ಗಾಡಿ ಈ ರೀತಿ ಬಿಟ್ಕೊಂಡ್ಬಿಟ್ರೆ ಸಂಪೂರ್ಣವಾದಂಥ ಟ್ರಾಫಿಕ್ ಜಾಮ್ ಆಗುವಂಥ ಅವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾರೆ. ಸಾರ್ವಜನಿಕರು ರಸ್ತೆ ಅಪಘಾತದಲ್ಲಿ ದಿನನಿತ್ಯ ಮರಣ ಹೊಂದ್ತಾ ಇದ್ದಾರೆ. ಈ ರಾಜ್ಯದಲ್ಲಿರುವಂಥ ಸರ್ಕಾರ ಜನರ ಪರವಾಗಿದೆಯಾ, ಜನ ವಿರೋಧವಾಗಿದೆಯಾ ಅನ್ನೋದು ಕೂಡ ಒಂದು ಎಷ್ಟೇ ಪ್ರಶ್ನೆ ಆಗಿದೆ. ದಿನನಿತ್ಯ ಬಂದಂಥ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಅಥವಾ ಬೂಟ್ ವಾಹನ ಚಾಲಕರಿರ್ಬೋದು, ಯಾವುದೋ ಒಂದು ಗಾಡಿ ರಿಪೇರಿ ಆದರೆ ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ಅಂಥ ದುರ್ವ್ಯವಸ್ಥೆ. ಟ್ಯಾಕ್ಸ್ ಮಾತ್ರ ನಮ್ಮಿಂದ ಕರೆಕ್ಟ್ ಸರಿಯಾದ ಸಮಯದಲ್ಲಿ ಬೇಕು. ಎಫ್ಸಿಗೆ ದುಡ್ಡು ಬೇಕು. ಇನ್ನಿತರ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ, ಸಾರಿಗೆ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಫೈನ್ ಅಮೌಂಟ್ ರೂಪದಲ್ಲಿ ದುಡ್ಡು ಬೇಕು. ಆದರೆ ರಸ್ತೆ ವ್ಯವಸ್ಥೆ ನೋಡಿದ್ರೆ ಈ ಮಟ್ಟಕ್ಕೆ ಕುರುಗೆಟ್ಟೋಗಿದೆ. ರಾಜ್ಯ ಸರ್ಕಾರಕ್ಕೆ ಇದು ಕಾಣ್ತಾ ಇಲ್ವಾ? ಪೀಣ್ಯ ಕೈಗಾರಿಕಾ ಪ್ರದೇಶ ರಸ್ತೆ ನೋಡಿ, 1 ವರ್ಷದಿಂದ ಈ ಅವ್ಯವಸ್ಥೆಯಲ್ಲಿದೆ. 1.5 ವರ್ಷ ಆಯಿತು ಈ ವ್ಯವಸ್ಥೆಯಲ್ಲಿದೆ. ಪ್ರತಿನಿತ್ಯ ಇದೇ ಅವ್ಯವಸ್ಥೆ ಆಗಿದೆ. ಜನಗಳು ಸಾಯ್ತಾ ಇದ್ದಾರೆ. ಬೈಕ್ ಸವಾರರಂತೂ ದಿನನಿತ್ಯ ಕೈ ಕಾಲು ಮುರ್ಕೊಳ್ಳುವಂಥ ವ್ಯವಸ್ಥೆ ಬಂದು ಸೃಷ್ಟಿಯಾಗಿದೆ. ಇದನ್ನು ಈ ಸರ್ಕಾರ ಯಾಕೆ ಗಣನೆಗೆ ತಗೊಳ್ತಾ ಇಲ್ಲ? ಬರೀ ಉಚಿತ ಯೋಜನೆ ಬಗ್ಗೆ ಅವರ ಆಳ್ವಿಕೆ ಮಾಡಬೇಕು, ಅವ್ರ ಅಧಿಕಾರದಲ್ಲಿ ಇರಬೇಕು ಅನ್ನೋದಕ್ಕೆ ಈ ರಾಜಕಾರಣಿಗಳು ಬಂದು ಕುಲಗೆಟ್ಟೋಗಿದೆ. ಅವ್ಯವಸ್ಥೆಯಾಗಿ ಸಾಯ್ತಾ ಇದ್ದಾರೆ. ಜನ ಪ್ರತಿನಿತ್ಯ ಸಾಯ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಆಟೋ ಚಾಲಕರು ನೋಡಿ, ಎಲ್ರಿಗೂ ದುಡಿಮೆ ಮಾಡೋದಕ್ಕೆ ಕಷ್ಟ ಆಗಿದೆ. ಒಬ್ಬರಿಗೆ ಬೆನ್ನೋವು, ಒಬ್ಬರಿಗೆ ಕುತ್ತಿಗೆ ನೋವು, ಇನ್ನೊಬ್ಬರು ಗಾಡಿ ಹಿಂದೆಗಡೆ ರಿಪೇರಿ ಆಗಿದೆ. ಪ್ರತಿನಿತ್ಯ ಮೆಕ್ಯಾನಿಕ್ ಗ್ಯಾರೇಜ್ಗೆ ಅಲಿಯುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಕೆಲವರಂತೂ ಆಸ್ಪತ್ರೆಗೆ ಹೋಗುವಂಥ ವ್ಯವಸ್ಥೆ ಆಗೋದಿದೆ. ಯಾರನ್ನ ಬಸ್ರಿ ಎನ್ಸ್ಕೊಂಡ್ರೆ ಆಟೋದಲ್ಲಿ ಹೆರಿಗೆ ಆಗೋಗುತ್ತೆ ಅವ್ರಿಗೆ. ಮಗುನು ಸಮೇತ ನಮ್ಮ ಡ್ರೈವರ್ ನಾಮಕರಣ ಮಾಡಿ ತಗೊಂಡೋಗಿ ಅವ್ರ ಮನೆಗೆ ಬಿಡುವಂಥ ಅವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ದಯಮಾಡಿ ರಾಜ್ಯ ಸರ್ಕಾರ ಇರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಅಥವಾ ನಗರ ಯಾರೋ ಇಂಜಿನಿಯರ್ಗಳಿರ್ಬೋದು, ಅಥವಾ ನಿಮ್ಮ BBMPಯಲ್ಲಿ ಕಮಿಷನರ್ಗಳಿರ್ಬೋದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಈ ರಸ್ತೆಗಳನ್ನ ಸರಿ ಮಾಡೋದ್ರ ನಿಟ್ಟಿನಲ್ಲಿ ತಾವೆಲ್ಲರೂ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾದಂಥ ಎಲ್ಲ ರಸ್ತೆಗಳಲ್ಲೂ ನಾವು ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ಚಾಲಕರು ಬಂದು ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕಾಗ್ತದೆ. ಈ ರೀತಿ ಅವ್ಯವಸ್ಥೆಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿನಿತ್ಯ ನಾವು ದುಡಿಯೋದು ಒಂದು 800-1000 ರೂಪಾಯಿ, ಅದು ತಗೊಂಡೋಗಿ ಮೆಕ್ಯಾನಿಕ್ ಎದೆ ಮೇಲೆ ಇಕ್ಕುವಂಥ ಪರಿಸ್ಥಿತಿಗೆ ನೀವೆಲ್ಲ ಬಂದಿದೆ. ಅದನ್ನು ನಾಚಿಕೆಬೇಕು ನಿಮಗೆಲ್ಲ. ನೀವೆಲ್ಲ ಓಡಾಡೋದಿಲ್ವಾ? ನಿಮಗೆಲ್ಲ ದೊಡ್ಡ ಕಾರ್ ಇದೆ, 20 ಲಕ್ಷ 30 ಲಕ್ಷದ್ದು. ನಮ್ಮ ತೆರಿಗಾಣದಲ್ಲಿ ಒಳ್ಳೆ ಹೈಫೈ ಕಾರಲ್ಲಿ ಓಡಾಡ್ತೀರಾ, ನಿಮಗೇನು ಗೊತ್ತಾಗಲ್ಲ. ಬನ್ನಿ, ಒಂದು ಆಟೋ ರಿಕ್ಷಾದಲ್ಲಿ ಕೂತ್ಕೊಳ್ಳಿ, ಗೊತ್ತಾಗುತ್ತೆ. ಮಾರನೇ ದಿವಸ ನೀವು ಯಾವುದೊಂದು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿರ್ತೀರಾ, ಸೊಂಟ ನೋವು ಅಂತೇಳಿ. ಅದೇ ರೀತಿ ಆಟೋ ಚಾಲಕನಿಗೆ ಎಷ್ಟು ಸಮಸ್ಯೆ ಆಗ್ತಿದೆ. ಅವ್ನು ನಂಬ್ಕೊಂಡು ಅವ್ರ ಕುಟುಂಬ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗೂ ಜೀವನ ಇದೆ, ಅವ್ರಿಗೂ ಆರೋಗ್ಯ ಬಗ್ಗೆ ಅವ್ರಿಗೂ ಕಾಳಜಿ ವಹಿಸ್ಕೋಬೇಕು ಬೇಡವಾ? ನೀವೆಲ್ಲ ನಾಲಾಯಕಗಳು, ಭ್ರಷ್ಟರು ಈ ರೀತಿ ಅವ್ಯವಸ್ಥೆ ತಂದಿಟ್ಟಿದ್ರಲ್ಲ, ನಾಚಿಕೆ ಆಗಬೇಕು ನಿಮಗೆಲ್ಲ. ನೋಡಿ, ಒಂದು ಗಾಡಿನಾದ್ರೂ ಇಟ್ಕೋಗುತ್ತೆ ಅಂತ ಹೇಳಿ ನೋಡ್ರಿ. ಅಲ್ಲಿ ನೋಡ್ರಿ ಯಾವ ಪರಿಸ್ಥಿತಿ ಇದೆ. ಯಾವನ್ನ ಬಸ್ರಿ ಹೆಂಗ್ಸ್ ಬಂದರೆ ಕೂತ್ಕೊಳ್ಳೋಕ್ಕಾಗ್ತದೆ ಆಟೋ ರಿಕ್ಷಾದಲ್ಲಿ? ಕಾಮನ್ ಸೆನ್ಸ್ ಇಲ್ವಾ? 50 ರೂಪಾಯಿ 10 ರೂಪಾಯಿ ಆಟೋದನ್ನು ಜಾಸ್ತಿ ಕೇಳಿದ್ರೆ 10 ಸರಿ ಬಿಂಬಿಸ್ತಾರೆ ಈ ಮಾಧ್ಯಮಗಳಲ್ಲಿ. ಇಲ್ಲಿ ಇದಕ್ಕೆಲ್ಲ ಯಾವ ಹೊಣೆ? ಮೆಕ್ಯಾನಿಕ್ಗೆ ಕಾಸು ಕೊಡೋದು ಕಣ್ಕಾಣಲ್ವಾ? ಬೇರೆ ಪಾರ್ಟ್ಸಿಗೆ ಕಾಸು ಕೊಡೋದು ಕಣ್ಕಾಣಲ್ವಾ ನಿಮಗೆ? GST ಕೊಡೋದು ಕಣ್ಕಾಣಲ್ವಾ ನಿಮಗೆ? ರಸ್ತೆ ನೋಡಿದ್ರೆ ಈ ಮಟ್ಟಕ್ಕೆ ನೋಡಿ ಯಾವ ಅವ್ಯವಸ್ಥೆಯಲ್ಲಿ ನಾವಿದ್ದೀವಿ. ದಯಮಾಡಿ ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ಸ್ಥಳೀಯ ಶಾಸಕರಿರ್ಬೋದು, ಅಥವಾ ನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಇಂಥವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನಮಗೆ ಉತ್ತಮವಾದಂಥ ರಸ್ತೆಯನ್ನು ಕೊಡುವಂಥ ಕೆಲಸ ತಮ್ಮಿಂದ ಆಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಚಾಲಕರಿನಿಂದ ಎಲ್ಲ ಕ್ಷೇತ್ರದಲ್ಲೂ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಅಥವಾ ನಮ್ಮ ಗೂಡ್ಸ್ ವಾಹನ ಚಾಲಕರು ಎಲ್ಲರೂ ಸೇರಿ ರಸ್ತೆ ತಡೆ ಮಾಡ್ತೀವಿ. ಸರ್ಕಾರಕ್ಕೆ ಚೀಮಾರಿ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ ಅಂತೇಳಿ ಈ ವಿಡಿಯೋ ಮುಖಾಂತರ ತಮ್ಗೆಲ್ಲರಿಗೂ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಚಾಲಕರು ಕೂಡ ಎಲ್ಲರೂ ಒಂದೆರಡು ಮಾತನಾಡ್ತಾರೆ. ದಯವಿಟ್ಟು ತಾವೆಲ್ಲ ಗಮನಿಸಬೇಕು. ರೋಡ್ ಮೇಲೆ ತುಂಬ ವ್ಯವಸ್ಥೆ ಆಗಿದೆ. ಆಟೋಗಳಿಗೆಲ್ಲ ತುಂಬ ಗ್ಯಾರೇಜ್ ದುಡ್ಡು ನಮಗೆ ಸಾಕಾಗೋಗಿದೆ. ಆದ್ದರಿಂದ ರಾಜ್ಯ ಸರ್ಕಾರದಲ್ಲಿ ಎಚ್ಚೆತ್ತಬೇಕು. ತುಂಬ ಪ್ರಾಬ್ಲಮ್ ಆಗಿದೆ ಗಾಡಿಗಳಿಗೆಲ್ಲ. ಎಲ್ಲರಿಗೂ ನಮ್ಮ ನಮ್ಮ ಏನು ವ್ಯವಸ್ಥೆ ಆಗಿದೆ ಅಂತ ನೀವೇ ನೋಡಬೇಕು. ಇದು BBMPಗೆ ಕಣ್ಣಿದೆಯಾ ಕಣ್ಣಿಲ್ವಾ ಅಂತ ಖಂಡಿತ ಅರ್ಥ ಆಗ್ತಲ್ಲ. ಇಲ್ಲಿ ರಸ್ತೆಗಳು ನೋಡಿ ಒಂದ್ಸರಿ ಕಣ್ಣು ಬಿಟ್ಟು ನಿಮಗೂ ಕಣ್ಣಿದೆಯಾ ಅಥವಾ ಕಣ್ಣಿಲ್ವಾ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾವು ಚಾಲಕರು ಪ್ರತಿಯೊಂದು ತೆರಿಗೆಯಲ್ಲಿ ಕಟ್ತಾನೆ ಬರ್ತಾ ಇದ್ದೀವಿ. ಪ್ರತಿಯೊಂದರಲ್ಲೂ ಒಂದು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಒಂದು ಟ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕಟ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿ ಗಂಟ 3 ಅಡಿ ಗುಂಡಿ ಬೀಳ್ತಾ ಇದ್ದಾವೆ. ಒಂದು ಯಾರನ್ನ ಒಂದು ಬಂದಾಗ ಒಂದು ಸೊಂಟ ಮುರ್ಕೊಳ್ಳೋದು, ಒಂದು ಕೈ ಕಾಲು ಮುರ್ಕೊಳ್ಳೋದು, ಅಥವಾ ಒಂದು ಕುತ್ತಿಗೆ ಮುರಿದೋಗೋದು ಮಾಡಿರೋದ್ರಲ್ಲಿ ಯಾರೂ ಆಗಲ್ಲ ಸ್ವಾಮಿ. ಈಗಿದ್ರಲ್ಲಿ ದಯವಿಟ್ಟು ಈ ರಸ್ತೆಗಳನ್ನೆಲ್ಲ ಆದಷ್ಟು ಬೇಗ ಸರಿ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಾಗೆ ನಾವು ರಸ್ತೆ ತಡೆ ಮಾಡಿ ಹೋರಾಟ ಮಾಡ್ತೀವಿ. ಇದಂತ ಖಂಡಿತ ಸ್ವಾಮಿ.
ನೋಡಿ, ಈಗ ನಾನು ಅದೇ ನಿಮಗೆಲ್ಲ ಹೇಳಿದೆ, ಚಾಲಕರು ಮಾತಾಡೋ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕೆಂದರೆ ಅಂಥ ಅವ್ಯವಸ್ಥೆ ಇದೆ. ಯಾಕೆಂದರೆ ಯಾವುದೇ ಸರ್ಕಾರಗಳು ಆಳ್ವಿಕೆಗೆ ಬರಲಿ, ಕಣ್ಣು ಕಿವಿ ಮೂಗು ಯಾವುದೂ ಇರಲ್ಲ. ಗಾಂಧೀಜಿ ತತ್ವ ಇದು. ಯಾವುದೇ ಸರ್ಕಾರಗಳು ಎಲೆಕ್ಷನ್ನು ಓಟ್ ಬೇಕು ಅಂದರೆ ಮನೆ ಬಾಗಿಲಿಗೆ ಬರ್ತೀರಾ, ಸಾರ್ವಜನಿಕರ ಮನೆ ಬಾಗಿಲಿಗೆ. ಗೆದ್ದಾದ ಮೇಲೆ 10 ಗನ್ಮನ್ ಇಟ್ಕೊಂಡು ಒಂದು ಲೆಟರ್ ತಂದು ಕೊಟ್ಟರೆ ತಗೊಂಡು ಕಸದ ಪುಟ್ಟಿಗೆ ಬಿಸಾಕ್ತೀರಾ. ಬನ್ರಿ ನೀವು ಒಂದಿನ ಆಟೋದಲ್ಲಿ ಓಡಾಡ್ರಿ, ಗೊತ್ತಾಗುತ್ತಿದ್ರು ನೋವೇನಂತ. ಒಂದು ಗೂಡ್ಸ್ ಗಾಡಿಯಲ್ಲಿ ಕೂತ್ಕೊಂಡು ಓಡಾಡಿ, ಒಂದು ಟ್ಯಾಕ್ಸಿಯಲ್ಲಿ ಕೂತ್ಕೊಂಡು ಓಡಾಡಿ. ಈಗ ಒಂದು ಅವರ್ ಮುಂಚೆ ಯಾರೋ BBMP ಹೊಸ ಆಯುಕ್ತರು ಬಂದಿದ್ರಂತೆ, ಅವ್ರು ನಡ್ಕೊಂಡು ಹೋಗ್ಬಿಟ್ರು. ಯಾಕೆಂದ್ರೆ ಗೊತ್ತಾಗೋಯ್ತು ಈ ಗಾಡಿ ರೋಡಲ್ಲಿ ಹೋದರೆ ನನಗೂ ಸೊಂಟ ನೋವು ಬರುತ್ತೆ ಅಂತ. ಅವರೆಲ್ಲ TVS ಕ್ರಾಸಿಂದ ಇಳಿದು ಪೀಣ್ಯ ಪೊಲೀಸ್ ಠಾಣೆವರೆಗೂ ನಡ್ಕೊಂಡೇ ಹೋದ್ರು. ಯಾಕೆಂದರೆ ಈ ರಸ್ತೆ ಅವ್ಯವಸ್ಥೆ ಅವ್ರಿಗೂ ಗೊತ್ತಾಗೋಗಿದೆ. ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡೋದಂದರೆ, ಮೊದಲು ಗುಂಡಿಗಳನ್ನು ಮುಚ್ಚಿ. ತಮಗೆ ಗೊತ್ತಿದೆ, ಪ್ರತಿನಿತ್ಯ ಒಬ್ಬ ಬೈಕ್ ಸವಾರ ಸಾಯ್ತಾ ಇದ್ದಾನೆ, ಪ್ರತಿನಿತ್ಯ ಒಬ್ಬ ಆಟೋ ಚಾಲಕ, ಗೂಡ್ ಚಾಲಕ, ಎಲ್ಲರಿಗೂ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅನಾಹುತಗಳಾಗಿ ಸಾಯ್ತಾ ಇದ್ದಾರೆ. ನಿಮ್ಮ ರಾಜ್ಯಭಾರ, ನಿಮ್ಮ ರಾಜಕೀಯ, ನಿಮ್ಮ ದೊಂಬರಾಟಗಳನ್ನೆಲ್ಲ ಮಾಡಿ, ಬೇಡ ಅನ್ನಲ್ಲ. ಅದೇ ರೀತಿ ಜನಗಳಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನ ಮಾಡಿ. ಗ್ಯಾರಂಟಿ ಸರ್ಕಾರ ಅಂತೀರಾ, ಇಲ್ರಿ ಗ್ಯಾರಂಟಿ. ಎಲ್ಲ ಗುಂಡಿಗಳು ಬಿದ್ದೋಗಿ ಎಲ್ಲ ಸಾಯ್ತದಲ್ರಿ. ರಸ್ತೆಗೆ ಬನ್ನಿರಿ ನೀವು, CM ಬನ್ನಿ, DCM ಬನ್ನಿ. ಎಲ್ಲ ಮಳೆ ಬಿದ್ದಾಗ ಒಂದಷ್ಟು ರಾಜಕಾಲುವೆಗಳು ಒಂದು ಏರಿಯಾದಲ್ಲಿ ನೀರು ತುಂಬಿಕೊಂಡಾಗ ಬರೋದಲ್ಲ. ಬನ್ನಿ, ಜನಪ್ರತಿನಿಧಿಗಳಲ್ಲ ನೀವು. ಎಲೆಕ್ಷನ್ ಬಂದಾಗ ಎಲ್ಲ ಗಲ್ಲಿ ಓಡಾಡ್ತೀರಾ. ಈಗ ಎಲೆಕ್ಷನ್ ಇಲ್ಲ, ಗೆದ್ದಿದ್ರೆ ಅಧಿಕಾರ ಇದೆ ನಿಮ್ಮ ಕೈಲಿ. ಬನ್ನಿ, ಎಲ್ಲ ರಸ್ತೆಯಲ್ಲಿ ಓಡಾಡಿ, ಜನಗಳಿಗೆ ಏನು ಸಮಸ್ಯೆ ಇದೆ ಅಂತ ಕೇಳಿ. ಜನಗಳ ಬಳಿಗೆ ಓಟ್ ಬೇಕಂದಾಗ ಜನಗಳ ಬಳಿ ಬರ್ತೀರಾ. ಗೆದ್ದಾಗಿ ಅಧಿಕಾರ ತಗೊಂಡ್ಮೇಲೆ ಜನ ನಿಮ್ಮ ಬಳಿ ಬರಬೇಕು. ನಿಮ್ಮ ಬಳಿ ಬಂದರೂ ನ್ಯಾಯ ಸಿಗಲ್ಲ. ಅದಾಗಲ್ಲ, ಇದಾಗಲ್ಲ, ದುಡ್ಡಿಲ್ಲ, ಕತೆ ಕಾದಂಬರಿಗಳು ಹೇಳ್ತೀರಾ. ಬಿಡ್ರಿ, ಎಲ್ಲ ಬಿಟ್ಟು ಒಂದು ಒಳ್ಳೆ ರಸ್ತೆಯನ್ನು ಕೊಡಿ. ಶಾಲಾ ಮಕ್ಕಳು ಶಾಲಾ ವಾಹನದಲ್ಲಿ ಕೂತ್ಕೊಂಡು ಹೋಗ್ತಾರೆ. ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮರಿಮಕ್ಕಳೆಲ್ಲ ಕೂತ್ಕೊಂಡು ಹೋಗ್ತಾರೆ ತಾನೆ. ನಮಗೆಲ್ಲ ಗೊತ್ತಾಗಲ್ವಾ? ಕಾಮನ್ ಸೆನ್ಸ್ ಇಲ್ವಾ ಸ್ವಲ್ಪನಾದರೂ? ನೋಡಿ, ಒಂದು ಗಾಡಿ ನೆಟ್ಟಿಗೆ ಹೋಗಲ್ಲ ರೀ. ಅಲ್ಲಿಂದ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಇದೆ, ಬರೀ ಧೂಳು. ಆ ಕಡೆ ತೋರಿಸಿ, ಆ ಧೂಳು ನೋಡಿ, ಆ ಬಸ್ಸಿಂದ ಹೋಗ್ತದೆ. ಯಾವ ಮಟ್ಟಿಗೆ ಹೋಗ್ತದೆ ಧೂಳು ಅನ್ನೋದು? ಪೀಣ್ಯ ಕೈಗಾರಿಕಾ ಪ್ರದೇಶ, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಇಲ್ಲಿ ಹೆಚ್ಚು ಕಡಿಮೆ 1 2 ರಿಂದ 2.5 ಸಾವಿರ ಜನ ಗೂಡ್ಸ್ ಚಾಲಕರಿದ್ದಾರೆ. ದಿನನಿತ್ಯ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಎಲ್ಲ ಓಡಾಡ್ತಿದ್ದಾರೆ. ಅವ್ರ ಆರೋಗ್ಯದ ಪರಿಣಾಮ ಏನಾಗಬೇಕು? ಒಬ್ಬ ಆಟೋ ಚಾಲಕ, ಒಬ್ಬ ಟ್ಯಾಕ್ಸಿನೋ ಗೂಡ್ಸೋನು ಏನೋ ಹಾರ್ಟ್ ಅಟ್ಯಾಕ್ ಬಂದು ಸತ್ತರೆ ಅವ್ನ ಹೆಂಡತಿ ಮಕ್ಕಳಿಗೆ ಆಂಬುಲೆನ್ಸಲ್ಲಿ ತಗೊಂಡೋಗಿ ಹೆಣಕ್ಕೂ ಕಾಸಿರಲ್ಲ. ನಿಮ್ಗಳಿಗಾದ್ರೆ ಫ್ರೀ ಏನೋ ಸಿಗ್ನಲ್ ಫ್ರೀ ಗಾಡಿಗಳು ಹೋಗ್ತದೆ. ಒಬ್ಬ ಬಡಪಾಯಿ ಪ್ರಾಮಾಣಿಕವಾಗಿ ತೆರಿಗೆಯನ್ನು ಕಟ್ಟಿ ಸರ್ಕಾರವನ್ನು ಅಥವಾ ನೀವೆಲ್ಲ ಆಡಳಿತ ಮಾಡೋದಕ್ಕೆ ಏನು ಬೇಕು ಅದನ್ನೆಲ್ಲ ಕೊಟ್ಟರೆ ಅವ್ನು ಹೆಣ ತಗೊಂಡೋಗೋ ಕಾಸಿರಲ್ಲ. ಆ ಅವ್ಯವಸ್ಥೆ ನಾವು ಬದುಕ್ತಾ ಇದ್ದೀವಿ. ನಾಚಿಕೆ ಆಗಬೇಕು ರಾಜಕಾರಣಿಗಳು ನಿಮಗೆಲ್ಲ. ಅದು ಯಾವುದೇ ಪಕ್ಷರು ಇರಲಿ. ಇಷ್ಟೊಂದು ಅವ್ಯವಸ್ಥೆ ಆಗಿದೆ, ತಮಗೆಲ್ಲ ಗಮನಕ್ಕೆ ಬರ್ತಾ ಇಲ್ವಾ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ತಾವೇನ ಈ ರಸ್ತೆಗಳನ್ನು ಸರಿಪಡಿಸಿದ್ದಲ್ಲಿ ನಾವು ಸಾರಿಗೆ ವಲಯದ ಎಲ್ಲ ಚಾಲಕರು ಮತ್ತು ಮಾಲೀಕರು ರಸ್ತೆ ತಡೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಚೀಮಾರಿ ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ನಿಮ್ಮನ್ನು ಪಾದಯಾತ್ರೆ ಮುಖಾಂತರ ಕರ್ಕೊಂಬರ್ತೀವಿ. ನಿಮ್ಮನ್ನು ಯಾರು MLAಗಳಿದ್ರೋ ನಿಮ್ಮನ್ನು ಅಲ್ಲೇ ಸ್ಥಳೀಯ ಲೋಕಲ್ ಆಟೋ ರಿಕ್ಷಾದಲ್ಲಿ ನಿಮ್ಮನ್ನು ಕರ್ಕೊಂಬಂದು ತೋರಿಸ್ತೀವಿ ಯಾವ ಅವ್ಯವಸ್ಥೆಯಲ್ಲಿ ಇದೀವಿ ನಾವು ಅಂತ. ದಯಮಾಡಿ ಬದಲಾಗಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಕೊಡುವಂಥ ಕೆಲಸ ಮಾಡಿ. ಮೊದಲನೇದಾಗಿ ಬೆಂಗಳೂರನ್ನು ನಂಬಿಕೊಂಡು ಜೀವನ ಮಾಡ್ತಿರ್ತಕ್ಕಂತಹ ಸಾರ್ವಜನಿಕರೇ ಆಗ್ಬೋದು, ಬೆಂಗಳೂರಿನಲ್ಲಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಂತ ಬಂದಿರತಕ್ಕಂತಹ ತಾವುಗಳು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ತಾವುಗಳೇನು ಬೆಂಗಳೂರಿನಲ್ಲಿ ಸಂಪಾದನೆ ಮಾಡುವಂತಹ ಪ್ರತಿಯೊಂದು ಪೈಸೆಯಲ್ಲಿಯೂ ಕೂಡ ರಾಜ್ಯ ಸರ್ಕಾರ ನೇರವಾಗಿ ತೆರಿಗೆಯನ್ನು ತೆಗೆದುಕೊಳ್ಳುತ್ತೆ. ಮೂಲಭೂತ ಸೌಕರ್ಯದ ಹಕ್ಕುಗಳಾದಂತಹ ಆರೋಗ್ಯ, ರಸ್ತೆ, ಉಚಿತವಾದಂತಹ ಶಿಕ್ಷಣಗಳನ್ನ ಕೊಡಬೇಕಾದ್ದು ರಾಜ್ಯ ಸರ್ಕಾರಗಳ ಆದ್ಯ ಕರ್ತವ್ಯ. ಇದನ್ನು ಪ್ರತಿಯೊಂದು ರಾಜ್ಯ ಸರ್ಕಾರವೂ ಕೂಡ ಗಂಭೀರವಾಗಿ ಪರಿಗಣನೆಯನ್ನು ಮಾಡಬೇಕಾಗುತ್ತೆ. ಮಾದೇವಪ್ಪ ನಿನಗೂ ಫ್ರೀ, ಮಾದೇವಪ್ಪನ ಹೆಂಡತಿಗೆ ಬಸ್ಸು ಫ್ರೀ, ಇದು ಸರ್ಕಾರದ ಘೋಷವಾಕ್ಯ. ಇವತ್ತು ಆಟೋ ಚಾಲಕರೇ ಆಗ್ಬೋದು, ಕ್ಯಾಬ್ ಚಾಲಕರೇ ಆಗ್ಬೋದು, ಲಾರಿ ಚಾಲಕರೇ ಆಗ್ಬೋದು, ಎಲ್ಲೋ ವಾರ್ಡ್ಗೆ ಸೀಮಿತವಾದಂತಹ ಚಾಲಕರುಗಳಲ್ಲ. ನಿಮ್ಮದೇ ಆದಂತಹ ಸ್ವಂತ ವಾಹನಗಳನ್ನು ಕೂಡ ರಸ್ತೆಗೆ ತಗೊಂಡು ಬಂದರೆ ನಾವು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಕೇವಲ 1 ವರ್ಷದಲ್ಲಿ ಇಲ್ಲ 2 ವರ್ಷದಲ್ಲಿ ನಮ್ಮ ವಾಹನವನ್ನೇ ಬಿಸಾಡಿಬಿಟ್ಟು ಹೊಸ ಗಾಡಿಯನ್ನು ತೆಗೆದುಕೊಳ್ಳುವಂತಹ ದರಿದ್ರ ಸರ್ಕಾರಗಳು. ಇವತ್ತು ಶಕ್ತಿ ಯೋಜನೆ, ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಏನು ತಗೊಂಡು ಬಂದ್ಬಿಟ್ಟು ಒಂದೊಂದು ರಸ್ತೆಯಲ್ಲಿ 3 ಅಡಿಗಳಷ್ಟು ಗುಂಡಿಗಳನ್ನ ಬೀಳಿಸಿರ್ತಕ್ಕಂಥ ದರಿದ್ರ ಸರ್ಕಾರಗಳೇ. ನಿಮ್ಮದೇ ಸರ್ಕಾರದ ಒಬ್ಬ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ, ಇವತ್ತು ವಾಯುಮಾಲಿನ್ಯತೆ ಅಂತ ಅತಿ ಹೆಚ್ಚು ಹೃದಯಾಘಾತಗಳಾಗ್ತಾ ಇದೆ ಅಂತ. ಏನ್ರಿ ಮಾಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ? ನಿಮ್ಮ ಸಚಿವ ಹೇಳಿಕೆಯನ್ನು ಕೊಟ್ಟಿರೋದು, ನಾನು ಕೊಟ್ಟಿರೋದಲ್ಲ. ನಿಮ್ಮದೇ ಸಚಿವ, ಆರೋಗ್ಯ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಯು ಮಾಲಿನ್ಯದಿಂದ ಶೇಕಡವಾರು 33% ಹೃದಯಾಘಾತಗಳೇನಾದರೂ ಆಗ್ತಾ ಇದ್ರೆ ಅದು ಚಾಲಕ ವರ್ಗದಲ್ಲಿ ಅಂತ ಹೇಳಿ ನಿಮ್ಮದೇ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ ಮಾನ್ಯ ಸಚಿವರೇ? ಇದಕ್ಕೇನು ಉತ್ತರ ಕೊಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ?
ತಾವು ಕೇವಲ ತೆರಿಗೆಯನ್ನು ಕಲೆಕ್ಟ್ ಮಾಡಿಕೊಂಡು ಕುಳಿತುಕೊಂಡು ಜೀವನ ಮಾಡೋದಕ್ಕೆ ನಿಮ್ಮನ್ನು ಅಲ್ಲಿ ಕುಂಡ್ರಿಸಿಲ್ಲ. ಮುಂದಿನ ಬಾರಿ 2018ಕ್ಕೆ ಬರುವಂತಹ ವಿಧಾನಸಭೆಯ ಎಲೆಕ್ಷನ್ನಲ್ಲಿ ಇರುವಂತಹ ಎಲ್ಲ ಚಾಲಕರುಗಳು ಕೂಡ ಸೇರಿಕೊಂಡು ನಿಮ್ಮನ್ನು ಮನೆಗೆ ಕಳಿಸುವಂತಹ ಕೆಲಸಗಳನ್ನ ಮಾಡ್ತಾರೆ. ಆದಷ್ಟು ಏನು 28 ತನಕ ಕಾಯೋದೇನು ಬೇಡ. ಇಷ್ಟರಲ್ಲಿ BBMP ಎಲೆಕ್ಷನ್ ಅನ್ನು ಅನೌನ್ಸ್ ಮಾಡೋದಕ್ಕೆ ತಾವುಗಳು ರೆಡಿಯಾಗಿ ನಿಂತಿದ್ದೀರಾ. ಓಡಾಡೋದಕ್ಕೆ ಫುಟ್ಪಾತ್ಗಳಿಲ್ಲ, ನ್ಯಾಯವಾದ ರಸ್ತೆಗಳಿಲ್ಲ, ಪರಿಸರವನ್ನು ಕಾಪಾಡಬೇಕಾದಂತಹ ಯೋಗ್ಯತೆ ಇಲ್ಲದೆ ಇರತಕ್ಕಂತಹ ಸರ್ಕಾರಗಳು ಇರೋಬರ ಈ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನು ಮಾರಣ ಹೋಮ ಮಾಡಿ ಮನುಷ್ಯ ಬದುಕೋದಕ್ಕೆ ಯೋಗ್ಯವಾಗಿದ್ದಂತಹ ನಗರವನ್ನು ಇವತ್ತು ಅಯೋಗ್ಯರು, ನಿಮ್ಮಂತಹ ಅಯೋಗ್ಯರು ಬದುಕುವಂತಹ ನಗರವನ್ನಾಗಿ ಪರಿವರ್ತನೆ ಮಾಡಿರುವಂತಹ ರಾಜ್ಯ ಸರ್ಕಾರಕ್ಕೆ ಇಡೀ ನಮ್ಮ ಚಾಲಕ ವರ್ಗದಿಂದ ಧಿಕ್ಕಾರವನ್ನು ಕೂಗ್ತೇವೆ. ನಿಮ್ಮದೇ ಸರ್ಕಾರದ ನಿಮ್ಮದೇ ಬಸ್ಗಳು ಓಡಾಡುವಂತಹ ರಸ್ತೆಗಳು ನಿಮ್ಮದೇ ನಿಗಮ ಮಂಡಳಿಗಳಲ್ಲಿ ಆಯುಕ್ತರಿಗೆ ಹೇಳಿ ವರದಿಯನ್ನು ತರಿಸ್ಕೊಳ್ಳಿ. ನಾಲಾಯಕ ಸರ್ಕಾರದ ಅಧಿಕಾರಿಗಳೇ, ನಿಮ್ಮಂತಹ ಪ್ರಶ್ನೆ ತುಂಬಿಕೊಂಡಿರೋದ್ರಿಂದಲೇ ಇವತ್ತು ಬೆಂಗಳೂರಿನಲ್ಲಿ ಯಾರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋದ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಜನಗಳ ಮೇಲೆ ಅಧಿಕಾರದ ದರ್ಪವನ್ನು ಈಗೇನು FIR ಹಾಕಿಸ್ಬಿಡ್ತೀನಿ, ಕೇಸ್ ಹಾಕಿಸಿ ಸೆಂಟ್ರಲ್ ಜೈಲಲ್ಲಿ ತುಂಬಿಸಿ ಇಡೀ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಮಾಡುವಷ್ಟು ಯೋಗ್ಯತೆ ಇದೆಯಾ ನಿಮಗೆ? ಇರುವಂತಹ ಕೈದಿಗಳಿಗೆ ನ್ಯಾಯವಾಗಿ ಊಟ ಹಾಕೋ ಯೋಗ್ಯತೆ ಇಲ್ಲ ನಿಮಗೆ. ಅಂಥ ದರಿದ್ರ ನಾಲಾಯಕ ಸರ್ಕಾರಗಳನ್ನ ಆಡಳಿತ ತಗೊಂಡು ಬಂದಿರತಕ್ಕಂಥ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಅರ್ಥ ಮಾಡ್ಕೋಬೇಕು. ಕೇವಲ ನಿಮಗೆ ಕೊಡೋದು 2,000, ನಿಮ್ಮ ಯಜಮಾನರದ್ದು ಒಂದು ಸಲ ಆರೋಗ್ಯ ಕೆಟ್ಟರೆ ಇದೇ ನಿಮ್ಮ ಸರ್ಕಾರದ ಅಂಡರ್ನಲ್ಲಿ ಏನು ದರಿದ್ರ ಸರ್ಕಾರದ ವ್ಯವಸ್ಥೆ ಒಳಗಡೆ ಇದ್ದು ಅವರ ಅಧಿಕಾರಿಗಳು ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟ್ಲ್ಗಳು ಕಟ್ಕೊಂಡಾರಲ್ಲ, ನಿಮ್ಮ 2,000 ರೂಪಾಯಿ ಜೊತೆಗೆ 4 ಹಾಕ್ಕೊಂಡು ತೊಗೊಂಡು ಕಟ್ಟಬೇಕಾಗುತ್ತೆ ಬಿಲ್ನ. ಇದನ್ನು ತಾವುಗಳು ಮೊದಲನೇದಾಗಿ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಏನು ಎಲ್ಲ ತವರು ಬಂದವರೆಲ್ಲ ಎಲ್ಲ ಜಾಗದಲ್ಲೂ ಕೂಡ ಆಟೋ ಚಾಲಕರು ನಮ್ಮನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ನೀವು ತಿಳ್ಕೊಬೇಡಿ. ನಿಮ್ಗೆ 2,000 ಕೊಡ್ತಾ ಇರೋದಕ್ಕೆ ಇವತ್ತು ರೋಡ್ 3 ಅಡಿ ಗುಂಡಿ ಬಿದ್ದಿದೆ. ನಿಮ್ಗೆ ಏನಾದ್ರು ನೆಕ್ಸ್ಟ್ ಸರ್ಕಾರ ಬಂದಾಗ 5,000 ಕೊಡ್ತೀನಿ ಅಂದರೆ ರೋಡೇ ಇರಲ್ಲ. ಏನು ಹೇಳಿ, ನಿಮಗೆ ರೋಡೇ ಇರಲ್ಲ. ಕೊನೆಗೆ ನಿಮ್ಮ ಮನೆಗೆ ಈಗ ಒಂದೊಂದು ಮನೆ 3 ಮನೆ ಮಾಡ್ಯಾರೆ, ಮುಂದಕ್ಕೆ 4 ಮನೆ 5 ಮನೆ ಮಾಡಿ ಮಕ್ಳಿಗೊಂದೊಂದು ಮಾಡಿಬಿಡ್ತಾರೆ. ಹುಟ್ಟಿರೋ ಮಕ್ಳುಗಳಿಗೂ ತಮ್ಮಗಳಿಗೆ ಸರ್ಕಾರ ನ್ಯಾಯಬದ್ಧವಾಗಿ ಕೊಡಬೇಕಾದಂತಹ ಯೋಜನೆಗಳ ಬಗ್ಗೆ ಧ್ವನಿ ಎತ್ತರಿ. ಕೇವಲ 2,000 ರೂಪಾಯಿಗೆ ಆಸೆ ಬಿದ್ದು ಇವತ್ತು ಇದು ಬರೀ ಕೇವಲ ಬೆಂಗಳೂರಿಗೆ ಸೀಮಿತವಾದದ್ದಲ್ಲ. ಇವತ್ತು ನಗರ ಜಿಲ್ಲಾ ಕೇಂದ್ರಗಳಾಗ್ಬೋದು, ತಾಲೂಕು ಕೇಂದ್ರ, ನೀವು ಎಲ್ಲಿಗೆ ಹೋದರೂ ಕೂಡ ಇದೇ ವ್ಯವಸ್ಥೆ ಒಳಗಡೆ ತೊಗೊಂಡು ಬಂದು ನಿಮ್ಮನ್ನು ಇಟ್ಟಿದ್ದಾರೆ. ಮೊದಲನೇದಾಗಿ ತಾವುಗಳ ಆರೋಗ್ಯ ಕಡೆಗೆ ಗಮನ ಕೊಡ್ಕೊಳ್ಳೋ ವಿಚಾರವಾಗಿ ಹೇಳೋದಾದರೆ, ತಾವೇನು ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೀರಾ, ಪರಿಸರವನ್ನು ಹಂತವಾಗಿ ಕಳೀತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಧ್ವನಿ ಎತ್ತಬೇಕಾಗುತ್ತೆ. ಫುಟ್ಪಾತಲ್ಲಿ ನೀವು ಕೆಲಸ ಬಿಟ್ಟ ಮೇಲೆ ಹೋಗೋಕ್ಕೆ ಫುಟ್ಪಾತಲ್ಲಿ ನಿಮಗೆ ದಾರಿನೇ ಇರಲ್ಲ. ಫುಟ್ಪಾತನ್ನು ಕೂಡ ಅಧಿಕಾರಿಗಳು ತಿಂದು ನೀರು ಕೊಡ್ಬಿಟ್ಟವ್ರೆ, ಮುಂದೆ ರಸ್ತೆಗಳನ್ನು ಕೂಡ ತಿಂದು ನೀರು ಕೊಡ್ಬಿಟ್ಟವ್ರೆ. ಹಾಗಾಗಿ ಬೆಂಗಳೂರನ್ನು ನಂಬಿಕೊಂಡು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಇಂಥ ಒಂದು ಅವ್ಯವಸ್ಥೆ ವಿರುದ್ಧವಾಗಿ ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಈ ಥರ ಕೂಗಬೇಕಾಯ್ತು. ಬೇಡ ಫ್ರೀಜ್ ಮಾಡಿ ಇದು ಸರ್ಕಾರದ ಶಕ್ತಿ ಯೋಜನೆಯಂತಹ 5 ಘಟಾನುಘಟಿ ಯೋಜನೆಗಳನ್ನ ತೆಗೆದುಕೊಂಡು ಬಂದು ಎಲ್ಲರಿಗೂ ಕೂಡ ಫ್ರೀಯಾಗಿ ಕೊಟ್ಟು ರಸ್ತೆನ ಕಿತ್ತು ತಿಂದು ನೀರು ಕುಡಿತಾ ಇರ್ತಕ್ಕಂಥ PWD ಮಿನಿಸ್ಟ್ರೇ ಎಲ್ಲಿದ್ದೀರಾ? ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನ ತಾವು ಏನು ಸಿಕ್ಕಲ್ಲಿ ಮೈಕ್ಗಳ ಮುಖಾಂತರವಾಗಿ ಘೋಷಣೆ ಮಾಡುವ PWD, BWSSB ಏನು BBMP ಎಲೆಕ್ಷನನ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರಗಳು ಏನಿವತ್ತು ಇಂಥ ರಸ್ತೆಗಳನ್ನ ತಗೊಂಡು ಬಂದು ಇಡೀ ಇಲ್ಲಿರ್ತಕ್ಕಂತಹ ಕೈಗಾರಿಕಾ ಪ್ರದೇಶದ ಎಲ್ಲ ಜನಗಳ ಮೇಲೆ ಏನು ದುಷ್ಪರಿಣಾಮ ಬೀರುವಂತಹ ಯೋಜನೆಗಳನ್ನ ತಗೊಂಡು ಬಂದಿದ್ದೀರಾ. ನಿಮ್ಮ ಎಲ್ಲರಿಗೂ ಕೂಡ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಪರವಾಗಿ ನಿಮಗೆ ಧಿಕ್ಕಾರವನ್ನು ಕೂಗ್ತೇವೆ.